ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಇವತ್ತು 4th ಮತ್ತು 5th ಜೂನ್ ರಿಲೇಟೆಡ್ಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದರ ಜೊತೆಗೆ ನಾವು ಎಕ್ಸ್ಟ್ರಾ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು ಇವತ್ತು ನಾವು ಪಿಕ್ ಮಾಡಿರೋಂಥ ಟಾಪಿಕ್ ಬಂದ್ಬಿಟ್ಟು ಆರ್ಟ್ ಆ್ಯಂಡ್ ಕಲ್ಚರಿಂದು. ಸೊ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ನಮಗೆ ಮ್ಯೂಸಿಕ್ ಬರುತ್ತೆ. ಸೊ ನಮಗೆಲ್ಲರಿಗೂ ಗೊತ್ತಿರಂಗೆ ಇಂಡಿಯನ್ ಮ್ಯೂಸಿಕ್ಕು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ಇಂಡಿಯನ್ ಮ್ಯೂಸಿಕ್ಕು ಅದರ ಟ್ರೀ ನೋಡ್ಕೊಳ್ಳೋಣ, ಯಾವ್ಯಾವ ಥರ ಹಿಂದೂಸ್ತಾನಿ ಮ್ಯೂಸಿಕ್ಕು, ಕರ್ನಾಟಿಕ್ ಮ್ಯೂಸಿಕ್ಕು, ಅದರಲ್ಲಿ ಯಾವ್ದು ಬರುತ್ತೆ ಅದನ್ನು ನಾವು ಲಾಸ್ಟಲ್ಲಿ ನೋಡ್ಕೊಂಡಿರೋಣ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ತುಂಬ ಜಾಸ್ತಿ ಇರುತ್ತೆ, ಅವನ್ನು ಕೂಡ ನೀವು ನೋಟ್ ಮಾಡ್ಕೊತಾರೆ. ಅಲ್ಲಿಂದನೂ ಕೂಡ ಕ್ವೆಶನ್ಸ್ ಬರುತ್ತೆ ನಿಮಗೆ ನೋಟ್ಸು PDF ಬೇಕು, ಇಲ್ಲಾಂತಂದರೆ ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಫಸ್ಟ್ ಒನ್ ಬಂದ್ಬಿಟ್ಟು ಪ್ರೊಟೆಕ್ಟ್ ಆಟೋನಮಿ ಆ್ಯಂಡ್ ರೈಟ್ ಟು ಪ್ರೈವಸಿ ಆಫ್ ಎನ್ ಇಂಡಿವಿಜುವಲ್. ಸೊ ಇದು ಪ್ರೊಟೆಕ್ಟ್ ಆಟೋನಮಿ ಆ್ಯಂಡ್ ರೈಟ್ ಟು ಪ್ರೈವಸಿ ಇದು ಯಾವ ಕೇಸಿಗೆ ರಿಲೇಟ್ ಆಗಿರುವಂಥದ್ದು ಅಂತಂದರೆ, ಇದು ನೋಡಿ, KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸು 2017. KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸು 2017. ನೆಕ್ಸ್ಟು ಕೂಡ ನೋಡ್ಕೊಳ್ಳೋಣ, ಆಮೇಲೆ ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳೋಣ. ಸೊ ವುಮೆನ್ಸ್ ಇಂಟ್ರೆಸ್ಟ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಎಲ್ಲಿ, ಇಂಟರ್ನೆಟ್ಟಲ್ಲಿ. ಯಾಕೆಂತಂದರೆ ಹ್ಯಾರಾಸ್ಮೆಂಟ್ನ ಕಮ್ಮಿ ಮಾಡ್ಕೋಬೇಕು, ಅವ್ರಿಗೆ ಬರೋವಂಥ ಥ್ರೆಟ್ಟು, ಅಸಾಲ್ಟು ಇವೆಲ್ಲದೂ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಕೇಸ್ ನಡೆದಿತ್ತು. ಅದು ಯಾವುದು ಅಂತಂದರೆ, ಅದು ನೋಡಿ ನಮಗೆ ಶುಭ್ರಾಂಶು ರೌತ್ ವರ್ಸಸ್ ಗೂಗಲ್. ಶುಭ್ರಾಂಶು ರೌತ್ ಮತ್ತು ಗೂಗಲ್ ಇಬ್ಬರು ಸೇರಿಕೊಂಡು ಸ್ಟೇಟ್ ಆಫ್ ಒಡಿಸ್ಸಾ ಅಗೇನ್ಸ್ಟ್ ಇದ್ದಿದ್ದು ಕೇಸು. ಸೊ ಇದರಲ್ಲಿ ಕೊಟ್ಟಿರೋಂಥದ್ದು. ಸೊ ಇದು ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ, ಇವಾಗ ರೀಸೆಂಟಾಗಿ ರೈಟ್ ಟು ಬಿ ಫಾರ್ಗಾಟನ್ ಅಂತಂದರೆ ಮರ್ತೋಗ್ಬೇಕಾಗಿರೋವಂಥದ್ದು. ಏನನ್ನು ಮರ್ತೋಗ್ಬೇಕು ಅದನ್ನು ಅಂತಂದರೆ, ಈಗ ನೋಡಿ ಇದ್ರ ಮೇಲೆ ಡೀಟೇಲ್ಸ್ ನೋಡ್ಕೊಳ್ಳೋಣ. ಇವಾಗ ನಾವು ಎಲ್ಲ ಕಡೆಯೂ ಕೂಡ ನಮ್ಮ ಡೀಟೇಲ್ಸ್ನ ಕೊಟ್ಟಿರ್ತೀವಿ. ಎಕ್ಸಾಂಪಲು ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಎಲ್ಲದು ಕೂಡ ಕೊಟ್ಟಿರ್ತೀವಿ. ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಹೇಳಿದ ತಕ್ಷಣ ಏನಾಯಿತು, ಈಗ ಆಧಾರ್ ಕಾರ್ಡು, ಅದಾದಮೇಲೆ ಪ್ಯಾನ್ ಕಾರ್ಡು ಮತ್ತು ಬೇರೆ ಡೀಟೇಲ್ಸ್ ಎಲ್ಲದು ಕೂಡ ಕೊಟ್ಟಿರ್ತೀವಿ. ಆ ಇನ್ಫಾರ್ಮೇಷನ್ ಏನಿರುತ್ತೆ ಅಂತಂದರೆ ಪಬ್ಲಿಕ್ಕಲ್ಲಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ನೀವು ಆಧಾರ್ ಕಾರ್ಡ್ ಕೊಟ್ಟಿದ್ದೀರಾ ಯಾವುದಕ್ಕೋಸ್ಕರ? ಫೋನ್ ನಂಬರ್ಗೋಸ್ಕರ, ಕರೆಕ್ಟಾ? ಸೊ ಈಗ ಫೋನ್ ನಂಬರ್ಗೋಸ್ಕರ ಕೊಟ್ಟಿದ್ದಾರೆ, ಬಟ್ ಅದನ್ನು ಬೇರೆ ಕಡೆಯೂ ಕೂಡ ಮಿಸ್ಯೂಸ್ ಮಾಡ್ಕೊಳ್ಳೋವಂಥದ್ದು ಚಾನ್ಸಸ್ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ಇಂಡಿವಿಜುವಲಿಂದು ರೈಟನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದರೆ ರೈಟ್ ಟು ಬಿ ಫಾರ್ಗಾಟನ್ನು ಕೂಡ ಇರೋವಂಥದ್ದು ಅವ್ರಿಗೆ ರೈಟ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂತಂದರೆ ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ಪಬ್ಲಿಕ್ ಅವೈಲೇಬಲ್ ಸೋರ್ಸಸ್ಸಿಂದ ತೆಗಿಯೋವಂಥ ರೈಟು ಕೂಡ ನಮಗೆ ಇರುತ್ತೆ ಅಂತಂದರೆ, ಇವಾಗ ಇಂಟರ್ನೆಟ್ಟಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಸೇವ್ ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ಅಂತಂದರೆ ಮೆಡಿಕಲ್ ಇನ್ಫಾರ್ಮೇಷನ್ ಆಗಿರ್ಬೋದು, ಇಲ್ಲ ಅಂತಂದರೆ ಬೇರೆ ರಿಲೇಟೆಡ್ ಡೀಟೇಲ್ಸು ಕೂಡ ಆಗಿರ್ಬೋದು, ಅಥವಾ ಇಂಟರ್ನೆಟ್ಟಲ್ಲಿ ಸರ್ಚ್ ಇಂಜಿನಲ್ಲಿ ಏನಾದ್ರು ಸೇವ್ ಆಗಿರ್ಬೋದು, ಇಲ್ಲ ಅಂತಂದರೆ ಬೇರೆ ಬೇರೆ ಡೇಟಾ ಬೇಸ್ಗಳಲ್ಲಿ ಸೇವ್ ಆಗಿರ್ಬೋದು, ಇಲ್ಲ ಅಂತಂದರೆ ಬೇರೆ ವೆಬ್ಸೈಟ್ಗಳಲ್ಲಿ ಸೇವ್ ಆಗಿರ್ಬೋದು ನಮ್ಮ ಡೀಟೇಲ್ಸು. ಸೊ ಅಕಸ್ಮಾತ್ ಅದೇನಾದರೂ ನಮಗೆ ಯೂಸ್ ಇಲ್ಲ ಅಲ್ಲಿಂದ ಅಂತಂದರೆ ಆ ಸೋರ್ಸಿಂದ ನಮ್ಮ ಇನ್ಫಾರ್ಮೇಷನು ಅಥವಾ ನಮ್ಮ ಡೀಟೇಲ್ಸ್ನ ತೆಗಿಯೋ ಅಂಥದ್ದು ರೈಟು ನಮಗೆ ಇರುತ್ತೆ. ಅದಕ್ಕೆ ನಾವು ರೈಟ್ ಟು ಬಿ ಫಾರ್ಗಾಟನ್ ಅಂತ ಹೇಳ್ಬಿಟ್ಟು ಹೇಳೋವಂಥದ್ದು. ಯಾಕಂತಂದರೆ ಅದು ಇವಾಗ ನೆಸೆಸಿಟಿ ಇಲ್ಲ, ಅದಕ್ಕೋಸ್ಕರ ಅದನ್ನು ತೆಗಿಬೋದು ಅಂತ. ನೀವು ಎಷ್ಟೊಂದು ಸರಿ ನೋಡ್ಕೊಂಡಿರ್ಬೋದು, ನಿಮ್ಮ ಇನ್ಫಾರ್ಮೇಷನ್ನು ಇಲ್ಲ ಅಂತಂದರೆ ನಿಮ್ಮ ಡೀಟೇಲ್ಸ್ ಎಲ್ಲ ತೊಗೊಂಡೋಗಿ, ಎಕ್ಸಾಂಪಲ್ ಲೋನ್ ಏನಾದ್ರು ಕೊಡಬೇಕು ಅಂತಂದರೆ ಅವ್ರು ತೊಗೊಂಡಿರ್ತಾರೆ, ಡೀಟೇಲ್ಸ್ ಎಲ್ಲ ತೊಗೊಂಡಿರ್ತಾರೆ. ಅದಾದಮೇಲೆ ರಿಜೆಕ್ಟ್ ಏನಾದ್ರು ಮಾಡಬೇಕು ಅಂತಂದರೆ ಆ ಟೈಮಲ್ಲಿ ಡೀಟೇಲ್ಸ್ ಎಲ್ಲ ವಾಪಸ್ ಕೊಡೋಲ್ಲ. ಬಟ್ ಅದು ಇನ್ಫಾರ್ಮೇಷನ್ ಪಬ್ಲಿಕಲ್ಲಿದೆ, ಆದರೆ ಅದನ್ನು ವಾಪಸ್ ಕೊಡ್ತಾ ಇರಲ್ಲ ಅವರು. ಬಟ್ ನಿಮಗೆ ಕೇಳೋವಂಥ ರೈಟು ಕೂಡ ಇರುತ್ತೆ ಅಂತ. ಯಾಕೆ ಅಂತಂದರೆ ಇಷ್ಟು ದಿನ ನಾವು ನೋಡ್ಕೋಬೇಕು ಅಂತಂದರೆ ಈ ಥರದ್ದು ಲೀಗಲ್ಲು ಒಂದು ಪ್ರಾವಿಷನೇ ಇರಲಿಲ್ಲ, ಬಟ್ ಇನ್ಮೇಲೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಸೊ ಲೀಗಲ್ ಪ್ರಾವಿಷನ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಒಂದು ಬಿಲ್ ಬಂದಿತ್ತು. ಅದೇನು ಅಂತಂದರೆ ಪರ್ಸ್ನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಅಂತ. ಪರ್ಸ್ನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಯಾವಾಗ 2019. ಸೊ ಪರ್ಸ್ನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ಲು, ನಮ್ಮ ಪರ್ಸ್ನಲ್ ಡೇಟಾನ ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿರೋಂಥ ಒಂದು ಬಿಲ್ಲು. ಸೊ ಇದು ಇನ್ಕ್ಲೂಡ್ ಮಾಡ್ಕೊಂಡಿತ್ತು ಯಾವುದರ ರಿಲೇಟೆಡು ಅಂತಂದರೆ ಇರೇಜರ್ ಆಫ್ ಡೇಟಾ ಅಂತ. ಸೊ ಇರೇಜರ್ ಆಫ್ ಡೇಟಾಗೂ ಕೂಡ ರೈಟ್ ಇದೆ ಅಂತಂದರೆ ನಮ್ಮ ಡೇಟಾನ ನಾವು ಅಳಿಸ್ಬಹುದು, ಆ ಅಳಿಸೋಕ್ಕೆ ಹೇಳ್ಬೋದು, ಆ ರೈಟು ನಮಗೆ ಇರುತ್ತೆ ಅಂತ. ಸೊ ಅದರ ರಿಲೇಟೆಡ್ಡು ನಮಗೆ ಇರುವಂಥದ್ದು ಸಿಮಿಲರ್ ರೈಟ್ಸ್ ಬಂದ್ಬಿಟ್ಟು ರೈಟ್ ಟು ಪ್ರೈವಸಿನೂ ಇದೆ. ಅದಾದಮೇಲೆ ವುಮೆನ್ಸ್ ಇಂಟ್ರೆಸ್ಟ್ ಆನ್ ಇಂಟರ್ನೆಟ್ಟು ಅದರ ರೈಟು ಕೂಡ ಇದೆ. ಸೊ ಅದು ಕೇಸಸ್ ಯಾವುದು ಅಂತ ನೆನ್ಪಿಟ್ಕೊಂಡಿರಿ. ಇವನ್ನ ಕೆಲವೊಂದು ಸರಿ ಮ್ಯಾಚ್ ದ ಫಾಲೋಯಿಂಗಲ್ಲೆಲ್ಲ ಕೇಳಿರ್ತಾರೆ ಈ ಥರದ ಕ್ವೆಶನ್ಸು. ನೆಕ್ಸ್ಟು ನಾವು ನೋಡ್ಕೊಳ್ಳೋಣ, ಅಮ್ಲೇಖ್ ಗಂಜ್ ಮತ್ತು ಮೋತಿಹಾರಿ ಇದು ಆಯಿಲ್ ಪೈಪ್ಲೈನು. ಇದು ಯಾವ ಎರಡು ದೇಶಗಳ ಮಧ್ಯದಲ್ಲಿರುವಂಥದ್ದು? ಫಸ್ಟ್ ಒನ್ನು ಇಂಡಿಯಾ ಮತ್ತು ನೇಪಾಳ ಮಧ್ಯದಲ್ಲಿ ಇರುವಂಥದ್ದು. ಇದು ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ, ಇವಾಗ ನೇಪಾಳಲ್ಲಿ ತುಂಬಾ ಜಾಸ್ತಿ ಪೊಲಿಟಿಕಲ್ ಸ್ಟೆಬಿಲಿಟಿ ಇಲ್ಲ ಅಲ್ಲಿ.
ಅಂದರೆ ಈಗ ರೀಸೆಂಟಾಗಿ ಮತ್ತು ಅಲ್ಲಿ ಇರುವಂಥ ಲೋವರ್ ಹೌಸ್ ಏನಿದೆಯಲ್ಲ ಅದನ್ನು ಕೂಡ ರೀಸೆಂಟಾಗಿ ಏನು ಮಾಡಿದ್ದಾರೆ ಅಂತಂದರೆ ಡಿಸಾಲ್ವ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಪ್ರೆಸಿಡೆಂಟ್ ಅದನ್ನು ಡಿಸಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನೇಪಾಳಲ್ಲಿ ಈ ಥರದ್ದು ಪೊಲಿಟಿಕಲ್ಲು ರಿಲೇಟೆಡ್ಡು ತುಂಬ ಜಾಸ್ತಿ ದಿನ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಇದು ಇಂಡಿಯಾ ಮತ್ತು ನೇಪಾಳ ಬಗ್ಗೆ ಇರುವಂಥದ್ದು ಏನೇನು ಪ್ರಾಜೆಕ್ಟ್ಸು ಅವನ್ನು ನಾವು ನೋಡ್ಕೋಬೇಕು. ಸೊ ಇವಾಗ ನಾವು ಇಂಡಿಯಾ ನೇಪಾಳ ಅಂತ ನೋಡ್ಕೋಬೇಕು ಅಂತಂದರೆ ಫಸ್ಟನ್ನು ನಾವು ನೋಡ್ಕೊಂಡಿದ್ದೀವಿ, ಇದು ಆಯಿಲ್ ಪೈಪ್ಲೈನು. ನೋಡಿ, ಗ್ಯಾಸ್ ಪೈಪ್ಲೈನ್ ಅಲ್ಲ ಇದು ನೋಡಿ ಅಮ್ಲೇಖ್ಗಂಜ್ ಇದು ಆಯಿಲ್ ಪೈಪ್ಲೈನು ಇದು. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಅರುಣ್ 3 ಅಂತ ಇದೆ, ಇಂಪಾರ್ಟೆಂಟ್ ಇದು. ಅರುಣ್ 3 ಏನು ಅಂತಂದರೆ ಇದು ನಮಗೆ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಇದು ಅರುಣ್ 3. ನೆಕ್ಸ್ಟು ನೇಪಾಳ ಭಾರತ ಡೆವಲಪ್ಮೆಂಟ್ ಕೋಆಪರೇಷನ್ ಪ್ರೋಗ್ರಾಮ್ ಅಂತಲೂ ಕೂಡ ಮಾಡ್ಕೊಂಡಿದ್ರು. ಸೊ ಇದರಲ್ಲಿ ಏನು ಮಾಡ್ಕೊಂಡಿದ್ರು ಅಂತಂದರೆ ಕೋಲ್ಡ್ ಸ್ಟೋರೇಜು, ಅದಾದಮೇಲೆ ಅಲ್ಲಿ ಇರುವಂಥ ಹಾಸ್ಪಿಟಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋಂಥದ್ದು ಮತ್ತು ಬೇರೆ ಥರ ರೈಲ್ವೆ ಪ್ರಾಜೆಕ್ಟ್ಸ್ ಎಲ್ಲ ಅದು ಕೂಡ ಮಾಡ್ಕೊಂಡಿದ್ರು. ಬಟ್ ಇವೆರಡು ಹೆಸರು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನಾವು ನೋಡ್ಕೊಳ್ಬೇಕು ಅಂತಂದರೆ ವೆನ್ ಡಿಫ್ರೆಂಟ್ ಸೆಕ್ಷನ್ಸ್ ಆಫ್ ಎಕಾನಮಿ ರಿಕವರ್ ಅಟ್ ಡಿಫ್ರೆಂಟ್ ರೇಟ್ಸ್, ಬೇರೆ ಬೇರೆ ಸೆಕ್ಷನ್ನು ಎಕಾನಮಿದು ಬೇರೆ ಬೇರೆ ರೇಟಲ್ಲಿ ಗ್ರೋ ಆಗ್ತಾ ಇರುತ್ತೆ. ಬಟ್ ಕೆಲವೊಂದು ಸೆಕ್ಟರ್ ಮಾತ್ರ ರಿಸೆಷನಲ್ಲಿ ಇರುತ್ತೆ. ಅದನ್ನು ನಾವು ಏನಂತ ಕರಿತೀವಿ, ಅದನ್ನು ನಾವು ಕೆ ಶೇಪ್ಡ್ ರಿಕವರಿ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಕೆ ಶೇಪ್ಡ್ ರಿಕವರಿ ಅಂತಂದರೆ ಕೆಲವೊಂದು ಗ್ರೋ ಆಗ್ತಾ ಇರುತ್ತೆ, ಕೆಲವೊಂದು ಇಳಿತಾ ಇರುತ್ತೆ. ಈ ಎಕ್ಸಾಂಪಲ್ ನಾವು ನೋಡಬೇಕು ಅಂತಂದರೆ ಇಲ್ಲಿ ಸುಮ್ಮನೆ ಇದನ್ನು ಇಲ್ಲಿ ಕೆ ಅಂತ ಬರೆದುಬಿಡೋಣ. ಸೊ ಕೆಲವೊಂದು ಇಲ್ಲಿ ಗ್ರೋ ಆಗ್ತಾ ಇರುತ್ತೆ, ಸೊ ಅದಾದಮೇಲೆ ಕೆಲವೊಂದು ಇಲ್ಲಿ ಇಳಿತಾ ಇರುತ್ತೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಇವಾಗ ಏನಾಗಿದೆ ಅಂತಂದರೆ ಇವಾಗ ಇದು ರಿಯಲ್ ಎಸ್ಟೇಟ್ ಸೆಕ್ಟರ್ ಇದೆಯಲ್ಲ ಅದು ರಿಕವರಿ ಕಾಣ್ತಾ ಇದೆ, ಜಾಬ್ ಮಾರ್ಕೆಟು ಕೂಡ ರಿಕವರಿ ಕಾಣ್ತಾ ಇದೆ. ಬಟ್ ಕಮ್ಮಿ ಸ್ಕಿಲ್ ಇರುವಂಥ ವರ್ಕರ್ಸ್ ಇದ್ದಾರಲ್ಲ ಅವರೆಲ್ಲರೂ ಕೂಡ ಜಾಬ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಲ್ಲಿ ರಿಸೆಷನ್ ಇದೆ ಅಂತ ಆಗ್ಬಿಟ್ಟು. ನೆಕ್ಸ್ಟು ಬಂದ್ಬಿಟ್ಟು ಬನ್ನಿ ಗ್ರಾಸ್ಲ್ಯಾಂಡ್ ರಿಸರ್ವ್ ಇರುವಂಥದ್ದು ಯಾವ ಸ್ಟೇಟಲ್ಲಿ ಅಂತ ಕೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಕಚ್ ಡಿಸ್ಟ್ರಿಕ್ಟು ಗುಜರಾತಲ್ಲಿದೆ. ನೋಡಿ, ಇದು ಯಾಕೆ ತುಂಬ ಇಂಪಾರ್ಟೆಂಟು ಅಂತಂದರೆ ಫಸ್ಟ್ ಆಫ್ ಆಲ್ ಇದು ಒಳಗಡೆ ಉಳಿದ್ಬಿಟ್ಟಿತ್ತು, ತುಂಬ ಜಾಸ್ತಿ ಒಳಗಡೆ ಉಳ್ಕೊಂಡ್ಬಿಟ್ಟಿತ್ತು. ಬಟ್ ಏನಾಯಿತು ಅಂತಂದರೆ ಇವಾಗ ಟೆಕ್ಟಾನಿಕ್ ಆ್ಯಕ್ಟಿವಿಟೀಸು ಅಂತಂದರೆ ವಾಲ್ಕ್ಯಾನಿಕ್ ಆ್ಯಕ್ಟಿವಿಟಿಯಿಂದ ಇದೇನಾಗಿದೆ, ಬನ್ನಿ ಗ್ರಾಸ್ಲ್ಯಾಂಡ್ ರಿಸರ್ವು ಮೇಲ್ಗಡೆ ಬಂದಿದೆ. ಸೊ ಆ ಥರ ಬಂದಿರುವಂಥದ್ದು. ಸೊ ಈ ಬಂದಿರುವಂಥದ್ರಲ್ಲಿ ಏನಾಗಿದೆ ಅಂತಂದರೆ ಬೇರೆ ಬೇರೆ ಥರದ್ದು ಗ್ರಾಸಿನ ಸ್ಪೀಸೀಸು ಕೂಡ ನಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಇರುವಂಥದ್ದು ಎಲ್ಲಿ ಇದು ಅಂತಂದರೆ ಇದು ಗುಜರಾತಲ್ಲಿ ಇರುವಂಥದ್ದು, ಆಯ್ತಲ್ಲ. ನೆಕ್ಸ್ಟ್ ನೋಡ್ಕೊಳೋಣ, ಅದರದ್ದೇ ರಿಲೇಟೆಡ್ ಇದೆ. ಮಲ್ಧಾರಿ ಟ್ರೈಬು ಇವರೆಲ್ಲಿರ್ತಾರೆ ಅಂತಂದರೆ ಇವರು ಈ ಬನ್ನಿ ಗ್ರಾಸ್ಲ್ಯಾಂಡ್ ರಿಸರ್ವ್ ಏರಿಯಾ ಏನಿದೆಯಲ್ಲ ಇಲ್ಲಿ ಇರುವಂಥ ಟ್ರೈಬ್ಸ್ಗಳೇ ನಮಗೆ ಮಲ್ಧಾರಿ ಟ್ರೈಬು. ನೋಡಿ, ಎರಡೂ ಕೂಡ ಕವರ್ ಆಗುತ್ತೆ. ಫಸ್ಟ್ ಒಂದು ಬಂದ್ಬಿಟ್ಟು ಗ್ರಾಸ್ಲ್ಯಾಂಡ್ ರಿಸರ್ವ್ ಯಾವುದು, ಬನ್ನಿ ಗ್ರಾಸ್ಲ್ಯಾಂಡ್ ರಿಸರ್ವು ಗುಜರಾತಲ್ಲಿರುವಂಥದ್ದು. ಮಲ್ಧಾರಿ ಟ್ರೈಬ್ ಎಲ್ಲಿರ್ತಾರೆ ಅಂತಂದರೆ ಇವರು ಬನ್ನಿ ಗ್ರಾಸ್ಲ್ಯಾಂಡ್ ರಿಸರ್ವ್ ರೀಜನಲ್ಲಿ ಇರ್ತಾರೆ. ಸುಮಾರು 1000 ಗಟ್ಟಲೆ ವರ್ಷದಿಂದ ಅಲ್ಲೇ ಇರ್ತಾರೆ. ಸೊ ಇವ್ರು ಇರುವಂಥದ್ದು ಇವರೇನು ಅಂತಂದರೆ ಇವರು ಹರ್ಡ್ಸ್ಮ್ಯಾನು ಅಂತಂದರೆ ಇಲ್ಲಿ ಬೇರೆ ಬೇರೆ ಥರದ್ದು ಕ್ಯಾಟಲ್ಸ್ಗಳನ್ನ ಕಾಯ್ತಾ ಇರ್ತಾರೆ. ಅದಾದಮೇಲೆ ಇವರು ಮೇನ್ ಆಕ್ಯುಪೇಷನ್ ಬಂದ್ಬಿಟ್ಟು ಮಿಲ್ಕನ್ನು ಸೆಲ್ ಮಾಡ್ತಾರೆ ಇವರು. ಸೊ ಮಿಲ್ಕನ್ನು ಸೆಲ್ ಮಾಡ್ತಾರೆ. ಯಾವುದಾದ್ರು ಮಿಲ್ಕು ಅಂತಂದರೆ ಈ ವಾಟರ್ ಬೊಫೆಲೋಗಳಿರ್ತಾವಲ್ಲ, ನೀರೆಮ್ಮೆ, ಸೊ ಅವುಗಳದ ಮಿಲ್ಕನ್ನ ಇವರು ಸೇಲ್ ಮಾಡ್ತಾರೆ. ಇದು ಇವರ ಮೇನ್ ಆಕ್ಯುಪೇಷನ್. ಇದನ್ನು ನೆನ್ಪಿಟ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟ್ ಆರ್ಗನೈಸೇಷನ್ನು ಯಾವುದು ಒನ್ ನೇಷನ್ ಒನ್ ಸ್ಟ್ಯಾಂಡರ್ಡ್ ಸ್ಕೀಮಿಗೆ ಜಾಯಿನ್ ಆಗಿದೆ. ಇದ್ಯಾವುದು ಅಂತಂದರೆ RDSO ಅಂತ. ತುಂಬ ಇಂಪಾರ್ಟೆಂಟ್ ಇದು ಸ್ಕೀಮು. ಒನ್ ನೇಷನ್ ಒನ್ ಸ್ಟ್ಯಾಂಡರ್ಡ್ ಸ್ಕೀಮು. ನೋಡಿ, ಒಂದೇ ಒಂದು ದೇಶ ಇರೋಂಥದ್ದು, ಅದಕ್ಕೆ ಒಂದೇ ಒಂದು ಸ್ಟ್ಯಾಂಡರ್ಡು. ಸೊ ಈ ಥರದ್ದೆಲ್ಲದು ಕೂಡ ನಮಗೆ ಈಗ BJP ರಿಲೇಟೆಡ್ ಸ್ಕೀಮ್ಸು. ಯಾಕಂತಂದರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಈ ಥರದ ಸ್ಕೀಮ್ ಅಂತಂದರೆ ನಿಮಗೆ ರೆಕಗ್ನೈಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗ್ತಾ ಇರುತ್ತೆ. ಈ ಸ್ಕೀಮಿಗೆ ಫಸ್ಟ್ ಜಾಯ್ನ್ ಆಗಿರುವಂಥ ಆರ್ಗನೈಸೇಷನ್ನೇ RDSO. ಸೊ ಈಗ RDSO ಅಂತಂದರೆ ಏನಾಗುತ್ತೆ, ಇದು ನೋಡಿ, RD ಅಂತಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಲ್ಲ, ಅದೇ ಥರ ಇದರಲ್ಲಿ ರಿಸರ್ಚ್ ಆ್ಯಂಡ್ ಡಿಸೈನ್ ಆಗುತ್ತೆ. ರಿಸರ್ಚ್ ಆ್ಯಂಡ್ ಡಿಸೈನು. SO ಅಂತಂದರೆ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್. ಸೊ ಸ್ಟ್ಯಾಂಡರ್ಡ್ ರಿಲೇಟೆಡ್ ಅಲ್ಲ, ರಿಸರ್ಚ್ ಆ್ಯಂಡ್ ಡಿಸೈನ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್. ಸೊ ಇದು ಯಾವುದರ ರಿಲೇಟೆಡ್ ರಿಸರ್ಚ್ ಆ್ಯಂಡ್ ಡಿಸೈನ್ ಮಾಡುತ್ತೆ ಇದು ನೋಡಿ, ರೈಲ್ವೆ ಸೆಕ್ಟರಲ್ಲಿ ರಿಸರ್ಚು ಡಿಸೈನ್ ಮಾಡುತ್ತೆ, ಆಯಿತಾ. ರೈಲ್ವೆ ಸೆಕ್ಟರಲ್ಲಿ ರಿಸರ್ಚು ಮತ್ತು ಡಿಸೈನ್ ಮಾಡುತ್ತೆ. ಇದು ಗೊತ್ತಾಯ್ತು ಅನ್ಸುತ್ತೆ ನಿಮಗೆ RDSO ಬಗ್ಗೆ ಡೀಟೇಲ್ಸು. ಇವಾಗ ಒನ್ ನೇಷನ್ ಒನ್ ಸ್ಟ್ಯಾಂಡರ್ಡ್ ಅಂತಂದರೆ ಏನಿರುತ್ತೆ ಈ ಸ್ಕೀಮಿಂದು ಅಂತಂದರೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಇನ್ಶೋರ್ ಮಾಡ್ಕೋಬೇಕು. ಇವಾಗ ISI ಮಾರ್ಕ್ ಇರುತ್ತೆ, BIS ನೋಡ್ಕೊಳ್ತಾ ಇರುತ್ತೆ, ಈ ಥರ ಸ್ಟ್ಯಾಂಡರ್ಡ್ಸ್ ಎಲ್ಲ ಮೇಂಟೈನ್ ಮಾಡ್ತಾ ಇರುತ್ತೆ. ಇವಾಗ ಎಕ್ಸಾಂಪಲ್ ISI ಮಾರ್ಕ್ ಅಂತಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಟ್ ಅಂತ. ಈಗ ಇದು ಹೆಲ್ಮೆಟ್ಸ್ಗಳ ಮೇಲೆ ಇರುತ್ತೆ ನೋಡಿ ನೀವು. ಸೊ ಹೆಲ್ಮೆಟ್ಸ್ಗಳ ಮೇಲೆ ಇರುತ್ತೆ. ಬಟ್ ಇದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಯಾವುದು ಅಂತಂದರೆ BIS, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಸೊ ಇದನ್ನು ಕೂಡ ಇಂಪ್ಲಿಮೆಂಟೇಷನ್ ಮಾಡ್ತಿರೋವಂಥದ್ದು BIS. ಯಾಕಂತಂದರೆ ಇದು ಯಾವುದು ರಿಲೇಟೆಡು, ಸ್ಟ್ಯಾಂಡರ್ಡ್ಸ್ ರಿಲೇಟೆಡ್ ಇದೆಯಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಿರೋಂಥದ್ದು ಕೂಡ BIS ಅಂತಂದರೆ ನಮಗೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಆಗಿರುತ್ತೆ. ಏನು
ಇದ್ರದ್ದು ಅಂತಂದರೆ ಕ್ವಾಲಿಟಿನ ಎನ್ಶೋರ್ ಮಾಡ್ಕೋಬೇಕು. ಇಂಡಿಯನ್ ಕನ್ಸ್ಯೂಮರ್ಸಲ್ಲಿ ಇದೊಂದು ಕ್ವಾಲಿಟಿನ ಎನ್ಶೋರ್ ಮಾಡ್ಕೋಬೇಕು. ಇಂಪ್ಲಿಮೆಂಟೇಷನ್ ಮಾಡ್ತಾ ಇರೋಂಥದ್ದು BIS, RDSO ಬಂದ್ಬಿಟ್ಟು ರೈಲ್ವೆ ರಿಲೇಟೆಡು. ಇಷ್ಟು ತುಂಬ ಇಂಪಾರ್ಟೆಂಟು, ತಿಳ್ಕೊಂಬಿಟ್ಟಿರ್ಬೇಕು. ನೆಕ್ಸ್ಟು ಹೊಸ ಸ್ಪೀಶೀಸು ಕ್ರಿಕೆಟಿಂದು. ಸೊ ಕ್ರಿಕೆಟ್ ಅಂತಂದರೆ ಇಲ್ಲಿ ಗೇಮ್ಸ್ ಅಲ್ಲ, ಇದೊಂದು ಸ್ಪೀಶೀಸ್, ಇನ್ಸೆಕ್ಟ್ ರಿಲೇಟೆಡು. ಸೊ ಇದನ್ನು ಡಿಸ್ಕವರ್ ಮಾಡ್ಕೊಂಡಿದ್ದಾರೆ ಛತ್ತೀಸ್ಗಢಲ್ಲಿ. ಅದರ ಹೆಸರು ಏನಿಟ್ಟಿದ್ದಾರೆ ಅಂತಂದರೆ ಇಡಿಮಿಮಸ್ ಜಯಂತಿ ಅಂತ ಇಟ್ಟಿದ್ದಾರೆ. ಅದಾದಮೇಲೆ NSO ಪ್ರಕಾರ ಇಂಡಿಯಾದ ಎಕನಾಮಿ ಎಷ್ಟು ಕಾಂಟ್ರಾಕ್ಟ್ ಆಗಿದೆ ಅಂತಂದರೆ -7.3%. ಸೊ ಕಾಂಟ್ರಾಕ್ಟ್ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಮೈನಸ್ ಅಂತ ಹಾಕಿಲ್ಲ ನಾನು, ಬಟ್ ನೀವು ಎಕ್ಸಾಮಲ್ಲಿ ಅದನ್ನು ಫೋಕಸ್ ಮಾಡ್ಕೊಂಡಿರಬೇಕು. -7.3% ಇದೆ ಅದು. ಜೊತೆಗೆ ನಿನ್ನೆ ಡಿಸ್ಕಸ್ ಮಾಡ್ಕೊಂಡಿರೋಂಥ ಕರೆಂಟ್ ಅಫೇರ್ಸಲ್ಲಿ ನಾವು NHRC ರಿಲೇಟೆಡ್ ನೋಡ್ಕೊಂಡಿದ್ವಿ ಕಂಪ್ಲೀಟ್ ಡೀಟೇಲ್ಸು. ಹೊಸದಾಗಿ ಈಗ ಚೇರ್ಮನ್ ಅಪಾಯಿಂಟ್ ಆಗಿದ್ದಾರೆ NHRCಗೆ. ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿದ್ರೆ ಆನ್ಸರ್ಸು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. #BIS ಅಂತಲೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಇವಾಗ ನಾವು ಇಂಡಿಯನ್ ಮ್ಯೂಸಿಕ್ ಬಗ್ಗೆ ಡೀಟೇಲ್ಸು ನೋಡ್ಕೊಳ್ಳೋಣ. ಇಂಡಿಯನ್ ಮ್ಯೂಸಿಕ್ಕು ಇದು ನಮಗೆ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟು ಮತ್ತು ಹೈ ಈಲ್ಡಿಂಗ್ ಟಾಪಿಕ್ಕು. ಯಾಕಂತಂದರೆ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ 2-3 ಟಾಪಿಕ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಒಂದು ಬಂದ್ಬಿಟ್ಟು ಆರ್ಕಿಟೆಕ್ಚರು. ಯಾವ ಟೆಂಪಲು ಯಾವ ಆರ್ಕಿಟೆಕ್ಚರಲ್ಲಿದೆ, ಸೊ ಯಾವ್ಯಾವ ಡೈನೆಸ್ಟಿಗಳು ಯಾವ್ಯಾವ ಥರ ಆರ್ಕಿಟೆಕ್ಚರ್ನ ತೊಗೊಂಬಂದಿತ್ತು, ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅಂತಂದರೆ ಏನು, ಅದಾದಮೇಲೆ ನಾಗರ ಸ್ಟೈಲ್ ಅಂತಂದ್ರೂ, ವಿಜಯನಗರ ಸ್ಟೈಲ್ ಅಂತಂದ್ರೆ ಏನು, ಅದಾದಮೇಲೆ ದ್ರವಿಡಿಯನ್ ಆರ್ಕಿಟೆಕ್ಚರ್, ಈ ಥರದ್ದೆಲ್ಲ ಆರ್ಕಿಟೆಕ್ಚರ್ ರಿಲೇಟೆಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಈ ಸ್ತೂಪಾಸು ಅವೆಲ್ಲ ಇರುತ್ತಲ್ಲ, ಅವೆಲ್ಲ ಆರ್ಕಿಟೆಕ್ಚರಲ್ಲೇ ಬರೋದು, ಬಟ್ ಅದ್ರ ಮೇಲೆ ಕ್ವೆಶನ್ಸ್ ಅಂತೂ ಕೇಳ್ತಾ ಇರ್ತಾರೆ. ಅದಾದಮೇಲೆ ನೆಕ್ಸ್ಟ್ ನಮಗೆ ಮ್ಯೂಸಿಕ್ ಇಂಪಾರ್ಟೆಂಟು. ಮ್ಯೂಸಿಕ್ ಆದಮೇಲೆ ಡ್ಯಾನ್ಸು ತುಂಬ ಇಂಪಾರ್ಟೆಂಟು. ಡ್ಯಾನ್ಸ್ ಆದಮೇಲೆ ನಮಗೆ ಈ ಪಪೆಟ್ರಿ ಬರುತ್ತಲ್ಲ, ಥಿಯೇಟರು, ಇವೆಲ್ಲದು ಕೂಡ ಇಂಪಾರ್ಟೆಂಟು. ಅಂತಂದರೆ ಇವೆಲ್ಲದು ನಮಗೆ ಹೈ ಈಲ್ಡಿಂಗ್ ಟಾಪಿಕ್ಸು ಆರ್ಟ್ ಆ್ಯಂಡ್ ಕಲ್ಚರಲ್ಲಿ. ಅದರಲ್ಲಿ ನಾವು ಇಂಡಿಯನ್ ಮ್ಯೂಸಿಕ್ಕಿಂದು ಕಂಪ್ಲೀಟ್ ಟ್ರೀ ಏನೇನು ಕವರ್ ಆಗುತ್ತೆ ಅವೆಲ್ಲದನ್ನು ಕೂಡ ನಾವು ಈ ವಿಡಿಯೋಲಿ ನೋಡ್ಕೊಳ್ಳೋಣ. ಸೊ ಇಂಡಿಯನ್ ಮ್ಯೂಸಿಕ್ಕು ಅಥವಾ ಮ್ಯೂಸಿಕ್ಕಿನ ಒರಿಜಿನ್ ನಾವು ಇಂಡಿಯಾದಲ್ಲಿ ನೋಡ್ಕೋಬೇಕು ಅಂತಂದರೆ ಇದು ಆಗಿರುವಂಥದ್ದು ವೇದಗಳಲ್ಲಿ. ಸೊ ಯಾವ ಒರಿಜಿನು ಅಥವಾ ಯಾವ ವೇದ ಅಂತಂದರೆ ಸಮವೇದ, ತುಂಬ ಇಂಪಾರ್ಟೆಂಟು. ಸಮವೇದ ಬಂದ್ಬಿಟ್ಟು ನಮಗೆ ಇಂಡಿಯನ್ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಇರುತ್ತೆ. ಸಮವೇದ ಮತ್ತು ಅವುಗಳ ಉಪವೇದಗಳು, ಸಮವೇದದು ಉಪವೇದಗಳೆಲ್ಲ ಏನಿದಾವಲ್ಲ ಅವುಗಳಲ್ಲಿ ನಮಗೆ ಏನು ಮ್ಯೂಸಿಕ್ಕಿಂದು ಒರಿಜಿನ್ನು ಇರುತ್ತೆ. ಅದೇ ನಾವು ಒರಿಜಿನ್ ನೋಡ್ಕೊಂಡ್ಮೇಲೆ ಪಿಲ್ಲರ್ಸ್ ನೋಡ್ಕೋಬೇಕು. ಇಂಡಿಯನ್ ಮ್ಯೂಸಿಕ್ಕಿಂದು ಪಿಲ್ಲರ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ಅದರಲ್ಲಿ ನಮಗೆ ಪ್ರಾಪರಾಗಿ 3 ಪಿಲ್ಲರ್ಸ್ಗಳಿದ್ದಾವೆ. ಈ 3 ಪಿಲ್ಲರ್ಸು ಮೋಸ್ಟ್ ಇಂಪಾರ್ಟೆಂಟು ನಮಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ. ಫಸ್ಟ್ ಒಂದು ಬಂದ್ಬಿಟ್ಟು ಸ್ವರ, ಸೆಕೆಂಡ್ ಒಂದು ಬಂದ್ಬಿಟ್ಟು ನಮಗೆ ರಾಗ, ಥರ್ಡ್ ಒಂದು ಬಂದ್ಬಿಟ್ಟು ತಾಳ. ನೋಡಿ ಇವೆಲ್ಲದು ಕೂಡ ನಾವು ಸೌತ್ ಇಂಡಿಯನ್ಸ್ ಅಲ್ಲ, ಸೊ ನಮಗೆ ಸೌತ್ ಇಂಡಿಯನ್ಸ್ ಆಗಿರೋದ್ರಿಂದ ಇವೆಲ್ಲ ವರ್ಡ್ಸು ನಾವು ರೆಗ್ಯುಲರಾಗಿ ಯೂಸ್ ಮಾಡ್ಕೊತಾ ಇರ್ತೀವಲ್ಲ, ಅದಕ್ಕೆ ನಮ್ಗೆ ಇವೆಲ್ಲ ಈಸಿ ನೆನ್ಪಿಟ್ಕೊಳ್ಳೋದಕ್ಕೆ. ಬಟ್ ನಾರ್ತಲ್ಲೆಲ್ಲ ಹಿಂದಿ ಮಾತಾಡ್ತಾ ಇರ್ತಾರಲ್ಲ, ಅವ್ರಿಗೆಲ್ಲ ಇವೆಲ್ಲ ಬಯಟ್ ಹೊಡಿಬೇಕು ಅಂತಂದರೆ ಸ್ವರಾಗಿ ಏನೇನೋ ಅಂತ ಇರ್ತಾರೆ ಅವರು. ಅಂತಂದರೆ ಎಕ್ಸಾಂಪಲಿಗೆ ಹೇಳಿರುವಂಥದ್ದು ನಮ್ಮಲ್ಲಿ ಈಸಿ ಇದು ಅಂತ ಹೇಳ್ಬಿಟ್ಟು. ಸೊ ಇವಾಗ ಒಂದೊಂದು ಸರಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ನಾವು ನೋಡ್ಕೊಳ್ಳೋಣ. ಇವಾಗ ಸ್ವರ ಅಂತ ನಾವು ನೋಡ್ಕೋಬೇಕು ಅಂತಂದರೆ, ಸ್ವರ ಅಂತಂದರೆ ಏನಾಗಿರುತ್ತೆ, ಇದು ಮೀನಿಂಗೇ ಇದ್ರದ್ದು ಒಂದು ಟೋನ್ ಅಂತ ಅಥವಾ ಒಂದು ಪಿಚ್, ಒಂದು ಟೋನ್ ಅಥವಾ ಪಿಚ್ಚಿಗೆ ನಾವು ಸ್ವರ ಅಂತ ಹೇಳ್ಬಿಟ್ಟು ಕರಿತೀವಿ. ಇದರಲ್ಲಿ ಟೋಟಲಾಗಿ 7 ಸ್ವರಗಳಿದ್ದಾವೆ. 7 ಸ್ವರಗಳಿದ್ದಾವೆ. ಯಾವುದು ಅಂತಂದರೆ ಸಾ ರೇ ಗ ಮ ಪ ಧ ನಿ ಅಂತ ಇದೆಯಲ್ಲ ಅದು ಅದರಲ್ಲಿ ಬೇರೆ ಬೇರೆ ಸಾ ರೇ ಗ ಮ ಅಂತಂದರೆ ಸಾ ಅಂತಂದರೆ ನಮಗೆ ಸಜ್ಜಾ ಬರುತ್ತೆ, ರೇ ಅಂತಂದರೆ ರಿಷಭ ಅಂತ ಬರುತ್ತೆ, ಗ ಅಂತಂದರೆ ಗಾಂಧಾರ್ ಅಂತ ಬರುತ್ತೆ, ಮ ಅಂತಂದರೆ ಮಧ್ಯಮು, ಪ ಅಂತಂದರೆ ಪಂಚಮು, ಧ ಅಂತಂದರೆ ದೈವತ್ತು, ಅದಾದಮೇಲೆ ನೆಕ್ಸ್ಟು ನೀ ಅಂತಂದರೆ ನಿಸಾದ ಅಂತ ಹೇಳ್ಬಿಟ್ಟು ಬರುತ್ತೆ ನಮಗೆ. ಸೊ ಇವೆಲ್ಲದು ಕೂಡ ನಮಗೆ ಸ್ವರ ಅಲ್ಲಿ ಬರುವಂಥದ್ದು. ಅಂತಂದರೆ ಒಂದು ಸ್ಟಾರ್ಟಿಂಗು ಸಾ ರೇ ಈ ಥರ ಒಂದು ಪಿಚ್ ಆಗತ್ತದು. ಸೊ ಇದನ್ನು ಏನು ಮಾಡ್ತಾರೆ ಅಂತಂದರೆ ಸ್ವರಾನ ನಾವು ಶ್ರುತಿ ಹೆಲ್ಪಿಂದ ನಾವೇನು ಮಾಡ್ತೀವಿ ಅಂತಂದರೆ ಎಲಾಬ್ರೇಟ್ ಮಾಡ್ಕೊಂಡಿರ್ತೀವಿ. ಈಗ ಶ್ರುತಿ ಅಂತಂದರೆ ಅದರಲ್ಲೂ ಕೂಡ ಬೇರೆ ಬೇರೆ ಥರದ್ದು ನಮಗೆ ಸ್ಕೇಲ್ ಇರುತ್ತೆ, ಒಟ್ಟು 22 ಸ್ಕೇಲ್ ಇರುತ್ತೆ. ಬಟ್ ಸ್ವರ ಅಂತಂದರೆ ನೀವು ಜಸ್ಟು ಒಂದು ಪಿಚ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ನಮಗೆ ರಾಗ ಅಂತಂದರೆ ಈ ಸ್ವರ ಏನಿರುತ್ತಲ್ಲ ಈ ಸ್ವರಗಳನ್ನೇ ಮಿಕ್ಸ್ ಮಾಡ್ಕೊಳ್ಳೋಂಥದ್ದು, ಕಂಬೈನ್ ಮಾಡ್ಕೊಳ್ಳೋಂಥದ್ದು, ಕಾಂಬಿನೇಷನ್ ಆಫ್ ಸ್ವರಾನ ನಾವು ಕಂಬೈನ್ ಮಾಡಿಕೊಂಡ್ರೆ ನಮಗೆ ರಾಗ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ಪ್ರತಿ ರಾಗದಲ್ಲೂ ಕೂಡ 5 ನೋಟ್ಗಳಿರುತ್ತೆ. ಪ್ರತಿ ರಾಗದಲ್ಲೂ ಕೂಡ ನಮಗೆ 5 ನೋಟ್ಗಳಿರುತ್ತೆ. ಇದರಲ್ಲಿ ನೋಡಬೇಕು ಅಂತಂದರೆ 3 ಥರದ್ದು ನಮಗೆ ರಾಗಗಳಿದ್ದಾವೆ. 3 ಕೈಂಡ್ಸ್ ಆಫ್ ರಾಗ. ಇವೆಲ್ಲ ಬೇಸಿಕ್ಸು, ಇವನ್ನ ನೋಟ್ ಮಾಡ್ಕೊಂಡಿರ್ಬೇಕು ನೀವು. 3 ಕೈಂಡ್ಸ್ ಆಫ್ ರಾಗ. ಸೊ ಇದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಓದವ ರಾಗ ಅಂತ ಬರುತ್ತೆ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಶಾದವ ರಾಗ ಅಂತ ಬರುತ್ತೆ. ಓದವ, ಶಾದವ, ಸಂಪೂರ್ಣ. ಓದವ, ಶಾದವ ಮತ್ತು ಸಂಪೂರ್ಣ, ಇದು ರಾಗ ಬರೋವಂಥದ್ದು. ಸೊ ಓದವ ರಾಗ ಅಲ್ಲಿ 5 ನೋಟ್ ಇದ್ದಾವೆ.
ಸಾಧವ ರಾಗದಲ್ಲಿ 6 ನೋಟ್ ಇದ್ದಾವೆ, ಸಂಪೂರ್ಣ ರಾಗದಲ್ಲಿ 7 ನೋಟ್ ಇದ್ದಾವೆ. ಸೊ 7 ಇತ್ತಲ್ಲ ಮುಂಚೆ ಸ್ವರ, ಸೊ ಎಲ್ಲ ರಾಗ ಅಂತ ಹೇಳ್ಬಿಟ್ಟು 7 ನೋಟು ಬರುತ್ತೆ. ಸೊ ಇದು ಈ ರಾಗದಿಂದನೇ ನಮಗೆ ಹಿಂದೂಸ್ತಾನಿ ಮ್ಯೂಸಿಕ್ಕು ಇವೆಲ್ಲದೂ ಕೂಡ ಬಂದಿರುವಂಥದ್ದು. ಆಯಿತಾ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ನಮಗೇನಿರುತ್ತೆ, ತಾಳ ಇರುತ್ತೆ. ಸೊ ತಾಳ ಅಂತಂದರೆ ಏನು? ತಾಳ ಅಂತಂದರೆ ಒಂದು ಅರೇಂಜ್ಮೆಂಟು. ಸೊ ತಾಳ ಅಂತಂದರೆ ನಮಗೆಲ್ಲರಿಗೂ ಗೊತ್ತಲ್ಲ, ಈ ಥರ ಕೈ ಎಲ್ಲ ತಟ್ತಾ ಇರ್ತಾರೆ ನೋಡಿ, ಅದು ತಾಳ ಅಂತಂದರೆ ಇದೇನು ಅಂತಂದರೆ ಮೇಯ್ನು ರಿದಮ್ ಕೊಡೋದಕ್ಕೋಸ್ಕರ ತಾಳ ಇರುತ್ತೆ. ಅಂತಂದರೆ ಬೇರೆ ಬೇರೆ ಥರದ್ದು ರೇಂಜ್ ಇರುತ್ತೆ ಇದರಲ್ಲಿ. ಅಂತಂದರೆ 30 ಥರದ್ದು ಆ್ಯಕ್ಚುಲಾಗಿ 32 ಥರದ್ದು ಇದರಲ್ಲಿ ಟೈಪ್ಸ್ಗಳಿದ್ದಾವೆ. ಅರೇಂಜ್ಮೆಂಟು, ಬೀಟ್ಸ್ಗಳನ್ನ ಅರೇಂಜ್ಮೆಂಟ್ ಮಾಡಿದ್ರೆ ರಿದಮ್ ಬರುತ್ತೆ. ಆ ರಿದಮಿಗೆ ನಾವು ತಾಳ ಅಂತ ಹೇಳ್ಬಿಟ್ಟು ಕರಿತೀವಿ. ಸ್ವರ ಅಂದರೆ ಏನು ಗೊತ್ತಾಯಿತು, ರಾಗ ಅಂದರೆ ಗೊತ್ತಾಯಿತು, ತಾಳ ಅಂತಂದರೆ ಏನು ಅಂತ ಗೊತ್ತಾಯ್ತು ನಮಗೆ. ಸೊ ಇವಾಗ ನಾವು ಟ್ರೀಸ್ ನೋಡ್ಕೊಳೋಣ ಇಂಡಿಯನ್ ಮ್ಯೂಸಿಕ್ಕಿಂದು. ಇಂಡಿಯನ್ ಮ್ಯೂಸಿಕ್ಕಿಂದು ನಾವು ಡಿವಿಷನ್ ನೋಡ್ಕೋಬೇಕು ಅಂತಂದರೆ ಫಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ನಮಗೆ ಕ್ಲಾಸಿಕಲ್ ಬರುತ್ತೆ. ಸೊ ಫಸ್ಟು ಕ್ಲಾಸಿಕಲ್ ಮ್ಯೂಸಿಕ್ ಬರುತ್ತೆ. ನೆಕ್ಸ್ಟು ನಮಗೆ ಬರುವಂಥದ್ದು ಫೋಕ್ ಮ್ಯೂಸಿಕ್ಕು, ಕ್ಲಾಸಿಕಲ್ಲು, ಫೋಕ್ ಮ್ಯೂಸಿಕ್ಕು. ಅದಾದಮೇಲೆ ಅದರ್ಸು, ಬೇರೆ ಥರದ ಮ್ಯೂಸಿಕ್ ಬರುತ್ತೆ. ಅದಾದಮೇಲೆ ಲೇಟೆಸ್ಟ್ ಬಂದಿರೋವಂಥದ್ದು ಯಾವುದು ಅಂತಂದರೆ ಇವೆಲ್ಲ ಮಾಡರ್ನ್ ಮ್ಯೂಸಿಕ್ಸ್, ಗೊತ್ತಾಯ್ತಲ್ಲ. ಸೊ 4 ಟ್ರೀ ಇದ್ದಾವೆ, 4 ಬ್ರಾಂಚಸ್ ಇದ್ದಾವೆ ನಮಗೆ ನೋಡ್ಕೋಬೇಕು ಅಂತಂದರೆ. ಎಲ್ಲ ಮ್ಯೂಸಿಕ್ಕು ಒಂದೇ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಬೇರೆ ಬೇರೆ ಟೈಪ್ಸ್ ಇರುತ್ತೆ. ಅದರಲ್ಲಿ ನಾವು ಇವಾಗ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ನೋಡ್ಕೋಬೇಕು ಅಂತಂದರೆ, ಕ್ಲಾಸಿಕಲ್ ಮ್ಯೂಸಿಕಲ್ಲಿ ನಮಗೆ 2 ಥರದ್ದಿದ್ದಾವೆ. ಈ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಇರುವಂಥದ್ದು ಎರಡು ಥರದ್ದು ಯಾವುದು ಅಂತಂದರೆ, ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಹಿಂದೂಸ್ತಾನಿ, ಅದಾದಮೇಲೆ ಕರ್ನಾಟಿಕ್. ಹಿಂದೂಸ್ತಾನಿ ಸ್ಟೈಲು ಮತ್ತು ಕರ್ನಾಟಿಕ್ ಸ್ಟೈಲು 2 ಮೋಸ್ಟ್ ಇಂಪಾರ್ಟೆಂಟು. ಇವುಗಳಿಂದನೇ ನಮಗೆ ಯೂಶ್ವಲಾಗಿ ಕ್ವೆಶನ್ ಕೇಳ್ತಾ ಇರ್ತಾರೆ. ಈಗ ಅದಾದಮೇಲೆ ಫೋಕ್ ಮ್ಯೂಸಿಕ್ ಅಂತಂದರೆ ಒಂದು ಫೋಕ್ ಮ್ಯೂಸಿಕ್ ಆಗಿರುತ್ತೆ. ಇದು ಪ್ರತಿ ಸ್ಟೇಟ್ಗೂ ಕೂಡ ಅದರದ್ದು ರಿಲೇಟೆಡು ಫೋಕ್ ಸಾಂಗ್ಸ್ ಎಲ್ಲ ಇರುತ್ತೆ. ಈ ಫೋಕ್ ಮ್ಯೂಸಿಕ್ಕು ಮತ್ತು ಕ್ಲಾಸಿಕಲ್ ಮ್ಯೂಸಿಕ್ಕು 2 ಕಾಂಬಿನೇಷನ್ ಮಾಡಿದ್ರೆ ನಮಗೆ ಅದರ್ ಮ್ಯೂಸಿಕ್ ಅಂತ ಹೇಳ್ಬಿಟ್ಟು ಬರುತ್ತೆ. ಈ ಅದರ್ ಮ್ಯೂಸಿಕಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇದರಲ್ಲಿ ಬೇರೆ ಬೇರೆ ಥರದ್ದು ಸಂಗೀತ ಬರುತ್ತೆ. ಸುಗಮ್ ಸಂಗೀತ, ಅದಾದಮೇಲೆ ರವೀಂದ್ರ ಸಂಗೀತ, ಅದಾದಮೇಲೆ ಹವೇಲಿ ಸಂಗೀತ, ಲಾಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಗಾನೋ ಸಂಗೀತ. ಆಯಿತಾ. ಇವೆಲ್ಲದು ಸಂಗೀತ ಬರುವಂಥದ್ದು. ಮಾಡರ್ನಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಮಾಡರ್ನಲ್ಲಿ ನಮಗೆ ರಾಕು, ಪಾಪು, ಜಾಝು ಇವೆಲ್ಲದಕ್ಕೂ ಒರಿಜಿನು ಕೂಡ ಇದೆ. ಅಂತಂದರೆ ಇವೆಲ್ಲದಕ್ಕೂ ಹಿಸ್ಟ್ರಿನೂ ಕೂಡ ಇದೆ. ಅಂತಂದರೆ ಸುಮ್ಮನೆ ಏನೂ ಮಾಡಿಲ್ಲ ಆ ಥರ. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಬ್ಲೂಸ್ ಅಂತ ಬರುತ್ತೆ. ಸೊ ಇಷ್ಟು ಇರುವಂಥದ್ದು ಇಂಡಿಯನ್ ಮ್ಯೂಸಿಕಲ್ಲಿ ಟ್ರೀಯಲ್ಲಿ. ಹಿಂದೂಸ್ತಾನಿ ಮ್ಯೂಸಿಕ್ಕು, ಕರ್ನಾಟಿಕ್ ಮ್ಯೂಸಿಕ್ಕು, ಫೋಕ್ ಮ್ಯೂಸಿಕ್ಕು, ಅದರ್ಸು ಮತ್ತು ಮಾಡರ್ನ್ ಮ್ಯೂಸಿಕ್ಕು. ಇವಾಗ ನಾವು ಹಿಂದೂಸ್ತಾನಿ ಸ್ಟೈಲಲ್ಲಿ ಏನೇನು ಡೀಟೇಲ್ಸ್ ಬರುತ್ತೆ, ಹಿಂದೂಸ್ತಾನಿ ಮತ್ತು ಕರ್ನಾಟಿಕಿಂದು ಡಿಫ್ರೆನ್ಸ್ ನೋಡ್ಕೊಳೋಣ. ಇಲ್ಲಿಂದನೇ ನಮಗೆ ತುಂಬ ಇಂಪಾರ್ಟೆಂಟು ಇದು ಬರುವಂಥದ್ದು. ಇದ್ರ ಮೇಲೂ ಕೂಡ ನಿಮಗೆ ಡೀಟೇಲ್ಸ್ ಬೇಕು ಅಂತಂದರೆ, ನನಗೆ ಹಿಂದೂಸ್ತಾನಿ ಮ್ಯೂಸಿಕಿನ ಡೀಟೇಲ್ಸ್ ಬೇಕು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಜಾಸ್ತಿ ಸ್ಟೂಡೆಂಟ್ಸಿಗೆ ಬೇಕು ಅಂತಂದರೆ ಅದ್ರ ಮೇಲೂ ಕೂಡ ಏನೇನು ಅದರಲ್ಲಿ ಸಬ್ ಸ್ಟೈಲ್ಸು ಬರುತ್ತೆ. ಅಂತಂದರೆ ಧ್ರುಪದು, ಖಯಾಲ್ ಮ್ಯೂಸಿಕ್ ಅಂತ ಬರುತ್ತೆ. ಅದಾದಮೇಲೆ ಅದರಲ್ಲಿ ಬೇರೆ ಬೇರೆ ಥರದ ಘರಾಣಾಸ್ ಬರುತ್ತೆ. ಅಂತಂದರೆ ಬೇರೆ ಬೇರೆ ಥರ ಮನೆ ಅಂತ ಹೇಳ್ಬಿಟ್ಟು ಕರೀತಾರೆ. ಏನಾಗುತ್ತೆ ಅಂತಂದರೆ ಅಲ್ಲಿ ದಗೋರಿ ಘರಾಣ, ದರ್ಭಂಗ ಘರಾಣ, ತಲ್ವಾಂದಿ ಘರಾನ, ಈ ಥರ ಬೇರೆ ಬೇರೆ ಥರದ್ದು ಘರಾನ ಬರುತ್ತೆ. ಬೇರೆ ಬೇರೆ ಬ್ರಾಂಚಸ್ಸು. ಏನಾಗಿತ್ತು ಅಂತಂದರೆ ಇದು ಆ್ಯಕ್ಚುಲಾಗಿ ಹೇಳಬೇಕು ಚಿಕ್ಕದಾಗಿ ಅಂತಂದರೆ, ಇಲ್ಲಿ ಮುಂಚೆ ನಮಗೆ ಮುಗಲ್ಸ್ ಇದ್ರಲ್ಲ, ಅದರಲ್ಲಿ ಅಕ್ಬರು, ಜಹಾಂಗೀರು ಇವರೆಲ್ಲರೂ ಕೂಡ ಸ್ವಲ್ಪ ಮ್ಯೂಸಿಕ್ನ ಪ್ರಮೋಟ್ ಮಾಡ್ತಾಯಿದ್ರು. ಬಟ್ ಲಾಸ್ಟಲ್ಲಿ ಔರಂಗಜೇಬ್ ಎಲ್ಲ ಬಂದುಬಿಟ್ರಲ್ಲ, ಅವ್ರಿಗೆ ಮ್ಯೂಸಿಕ್ ಅಂದರೆ ಆಗ್ತಾಯಿರಲಿಲ್ಲ. ಸೊ ಅಲ್ಲಿ ಅವ್ರ ಕೋರ್ಟಲ್ಲಿ ಯಾರ್ಯಾರು ಪೋಯೆಟ್ಸು ಇವರೆಲ್ಲ ಸಿಂಗರ್ಸು ಎಲ್ಲರೂ ಇರ್ತಾಯಿದ್ರಲ್ಲ, ಅವರೆಲ್ಲರನ್ನೂ ಕೂಡ ಓಡಿಸ್ಬಿಟ್ಟಿದ್ದ ಅವನು. ಸೊ ಅವ್ರು ಓಡಿಸ್ಬಿಟ್ಟಾಗಿ ಏನಾಯಿತು ಅಂತಂದರೆ ಎಲ್ಲರೂ ವಾಪಸ್ಸು ಬೇರೆ ಬೇರೆ ಊರಲ್ಲಿ ಹೋಗ್ಬಿಟ್ಟು ಸೆಟಲ್ ಆಗ್ತಾಯಿದ್ರು. ಸೊ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ರೀಜನಲ್ಲಿ ಅವರವರು ಹೆಡ್ ಆಗಿಬಿಟ್ಟು ಅಲ್ಲಲ್ಲಿ ಬೇರೆ ಬೇರೆ ಸ್ಟೈಲ್ನ ಅವರು ಕಂಟಿನ್ಯೂ ಮಾಡ್ಕೊತಾಯಿದ್ರು. ಸೊ ಅದಕ್ಕೆ ಘರಾನ ಅಂತ ಹೇಳ್ಬಿಟ್ಟು ಆ ಥರ ಡಿಫ್ರೆನ್ಷಿಯೇಟ್ ಮಾಡ್ಕೊತಾ ಇರ್ಬೋದು. ಅವುಗಳದ್ದೆಲ್ಲ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿರಿ, ಅದನ್ನು ಮಾಡ್ತೀನಿ. ಇವಾಗ ಸದ್ಯಕ್ಕೆ ನಾವು ಹಿಂದೂಸ್ತಾನಿ ಮತ್ತು ಕರ್ನಾಟಿಕ್ ಡಿಫ್ರೆನ್ಸ್ ಏನಿರುತ್ತೆ ನೋಡ್ಕೊಳೋಣ. ಫಸ್ಟ್ ಪಾಯಿಂಟ್ ನೋಡಿ, ಹಿಂದೂಸ್ತಾನಿ ಅಂತ ಹೇಳಿ ಬಂದ ತಕ್ಷಣ ಇದು ಬಂದ್ಬಿಟ್ಟು ಕಾಂಬಿನೇಷನ್ನು ಮ್ಯೂಸಿಕ್ಕಿಂದು. ಅಂತಂದರೆ ಇದರಲ್ಲಿ ಪರ್ಷಿಯನ್ ಅವ್ರದ್ದು ಕೂಡ ಮ್ಯೂಸಿಕ್ ಇದೆ, ಅರಬ್ ಅವ್ರದ್ದು ಕೂಡ ಮ್ಯೂಸಿಕ್ ಇದೆ, ಅದಾದಮೇಲೆ ಅಫ್ಘಾನ್ ಅವ್ರದ್ದು ಕೂಡ ಮ್ಯೂಸಿಕ್ ಇದೆ. ಸೊ ನೀವು ಹಿಸ್ಟ್ರಿ ಸ್ಟಾರ್ಟಿಂಗಲ್ಲಿ ನೋಡ್ಕೋಬೇಕು ಅಂತಂದರೆ, ಮೆಡಿವಲು, ಏನ್ಷಂಟ್ ಇಂಡಿಯಾ ನೋಡ್ಕೋಬೇಕು ಅಂತಂದರೆ ಈ ಪರ್ಷಿಯಾ ರೀಜನಿಂದ ನಮ್ಮಲ್ಲಿ ತುಂಬ ಜಾಸ್ತಿ ಜನ ಬಂದಿದ್ದು. ಈ ಮುಗಲ್ಸು ಅವರೆಲ್ಲ ನಾವು ನೋಡ್ಕೋಬೇಕು ಅಂತಂದರೆ ಅವ್ರದ್ದು ನಾವು ಹಿಸ್ಟ್ರಿನ ನೋಡಬೇಕು. ಮುಗಲ್ಸು ಫಸ್ಟ್ ಮುಗಲು, ಅದರಲ್ಲಿ ಪೇರೆಂಟ್ ಡಿಸೆಂಡೆಂಟು, ಮದರ್ ಡಿಸೆಂಡೆಂಟ್ ನೋಡ್ಕೋಬೇಕು ಅಂತಂದರೆ ಮಂಗೋಲು ಪರ್ಷಿಯಾ ರೀಜನಿಂದನೇ ಬಂದಿರೋವಂಥದ್ದು. ಸೊ ಅಪ್ಪ ಮಂಗೋಲು, ಅಮ್ಮ ಪರ್ಷಿಯಾ ರೀಜನು, ಆ ಥರ ಎಲ್ಲ ಇತ್ತು. ಸೊ ಅದಕ್ಕೆ ಅಲ್ಲಿಂದನೇ ಇನ್ಫ್ಲುಯೆನ್ಸ್ ಇತ್ತು. ಸೊ ಅವರೆಲ್ಲರೂ ಇಲ್ಲಿರೋದ್ರಿಂದ ಇಲ್ಲಿ ನಮ್ಮಲ್ಲಿ ಬಂದಿರುವಂಥದ್ದು ಕಾಂಬಿನೇಷನ್ ಆಗಿರುವಂಥ ಮ್ಯೂಸಿಕ್ಕಿಗೆ ನಾವು ಹಿಂದೂಸ್ತಾನಿ ಮ್ಯೂಸಿಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅರಬ್ ಅಂತ ಹೇಳಿ ಬಂದ ತಕ್ಷಣ ಏನಾಗುತ್ತೆ ಅಂತಂದರೆ ಒನ್ ಆಫ್ ದ ಇಂಪಾರ್ಟೆಂಟ್ ಟ್ರೇಡರ್ಸ್ ಅವರು, ನಮ್ಮ ಜೊತೆ ಟ್ರೇಡಿಂಗ್ ನಡೀತಾ ಇತ್ತಲ್ಲ, ಸೊ ಅದಕ್ಕೋಸ್ಕರ ಅರಬ್ಸ್ ಅವರು. ನೆಕ್ಸ್ಟ್ ಕರ್ನಾಟಿಕ್ ಅಂತಂದರೆ ಇಂಡಿಜಿನಸ್ ಇದು.
ಇಂಡಿಜಿನಸ್ ಅಂತಂದರೆ ಇಂಡಿಯಾದಲ್ಲೇ ಡೆವಲಪ್ ಆಗಿರೋವಂಥದ್ದು. ಇದು ನಾವು ಹಿಂದೂಸ್ತಾನಿ ನೋಡ್ಕೊಂಡಿರೋಂಥದ್ದು ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಕಂಬೈನ್ ಆಗಿರೋವಂಥದ್ದು. ಬಟ್ ಕಾರ್ನಾಟಿಕ್ ಬಂದ್ಬಿಟ್ಟು ಇಂಡಿಯಾದಲ್ಲೇ ಡೆವಲಪ್ ಆಗಿರೋವಂಥದ್ದು. ಈಗ ಇಲ್ಲಿ ಮಿಕ್ಸ್ಚರ್ ಇದೆ ನೋಡಿ, ಪರ್ಷಿಯನ್ನು, ಅರೇಬಿಕು, ಅಫ್ಘಾನು. ಅದಕ್ಕೆ ಏನಿರುತ್ತೆ ಅಂತಂದರೆ ಇಲ್ಲಿ ಸ್ವಲ್ಪ ಫ್ರೀಡಮ್ ಇರುತ್ತೆ ಆರ್ಟಿಸ್ಟಿಗೆ. ಸೊ ಫ್ರೀಡಮ್ ಟು ಆರ್ಟಿಸ್ಟ್ ಯಾವುದು ರಿಲೇಟೆಡ್ ಇದು ಫ್ರೀಡಮು ಯಾವುದು ರಿಲೇಟೆಡ್ ಅಂತಂದರೆ ಅದರಲ್ಲಿ ಬೇರೆ ಬೇರೆ ಥರದ್ದು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ, ಇಲ್ಲಾಂತಂದರೆ ಬೇರೆ ಬೇರೆ ಸ್ಟೈಲ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಫ್ರೀಡಮ್ ಇರುತ್ತೆ. ಯಾಕೆ ಫ್ರೀಡಮು ಅಂತಂದರೆ ಅವ್ರದ್ದು ಇನ್ಫ್ಲುಯೆನ್ಸ್ ಆಗಿರೋವಂಥದ್ದೇ ಮಿಕ್ಸ್ಚರಿಂದ ಅಲ್ಲ, ಅಂತಂದರೆ ಬೇರೆ ಬೇರೆ ರೀಜನಿಂದ ಬಂದ್ಬಿಟ್ಟು ಅವ್ರದ್ದು ಕಾಂಬಿನೇಷನ್ ಎಲ್ಲ ಮಾಡ್ಕೊಂಡಿರೋವಂಥದ್ದು. ಸೊ ಅದರಲ್ಲಿ ಫ್ರೀಡಮ್ ಇರುತ್ತೆ, ಇದರಲ್ಲಿ ಫ್ರೀಡಮ್ ಇರಲ್ಲ. ಈ ಎಕ್ಸಾಂಪಲ್ ನಾವು ಕರ್ನಾಟಿಕ್ ಮ್ಯೂಸಿಕಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಕರ್ನಾಟಿಕಲ್ಲೆಲ್ಲ ಏನೇನು ಮ್ಯೂಸಿಕ್ಗಳಿದ್ದಾವೆ ಅವುಗಳಲ್ಲಿ ಜಾಸ್ತಿ ಫ್ರೀಡಮೇ ಇರಲ್ಲ ಅವ್ರಿಗೆ. ಅಂತಂದರೆ ಯಾವ ಥರ ಹಾಡಬೇಕು ಅದೇ ಥರ ಹಾಡಬೇಕು, ಅದರಲ್ಲಿ ಬೇರೆ ಥರದ್ದು ಚೇಂಜಸ್ಸು ಕೂಡ ಮಾಡ್ಕೊಳ್ಳೋ ಆಗಿಲ್ಲ, ಆ ಥರದ್ದು ಅಂತಂದರೆ ಫ್ರೀಡಮ್ ಇರಲ್ಲ ಅವ್ರಿಗೆ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಬಂದ್ಬಿಟ್ಟು ಸಬ್ ಸ್ಟೈಲ್ಸ್ ಇದ್ದಾವೆ. ಇದರಲ್ಲಿ ಬೇರೆ ಬೇರೆ ಥರದ್ದು ಸಬ್ ಸ್ಟೈಲ್ಸ್ಗಳಿದ್ದಾವೆ, ಇದರಲ್ಲಿ ಬೇರೆ ಬೇರೆ ಥರದ್ದು ಬ್ರಾಂಚಸ್ಗಳಿದ್ದಾವೆ. ಇದರಲ್ಲಿ ಸಬ್ ಸ್ಟೈಲ್ಸ್ಗಳಿಲ್ಲ, ಬರೀ ಓನ್ಲಿ ಒನ್ ಟೈಪ್ ಸಿಂಗಿಂಗ್. ಇದರಲ್ಲಿ ಓನ್ಲಿ ಒನ್ ಪರ್ಟಿಕ್ಯುಲರ್ ಟೈಪು ಅಥವಾ ಒನ್ ಪರ್ಟಿಕ್ಯುಲರ್ ಸ್ಟೈಲ್ ಇರುತ್ತೆ ಇದರಲ್ಲಿ ಸಿಂಗಿಂಗಲ್ಲಿ. ಇದರಲ್ಲಿ ನಾವು ನೋಡಬೇಕು ಅಂತಂದರೆ ಹಿಂದೂಸ್ತಾನಿ ಮ್ಯೂಸಿಕಲ್ಲಿ ಇನ್ಸ್ಟ್ರೂಮೆಂಟ್ಸ್ಗಳೆಲ್ಲ ಏನೇನು ಯೂಸ್ ಮಾಡ್ತಾರಲ್ಲ, ಈ ಇನ್ಸ್ಟ್ರೂಮೆಂಟ್ಸ್ ಅಂತಂದರೆ ಫ್ಲೂಟ್ ಯೂಸ್ ಮಾಡ್ತಾರೆ, ವಯಲಿನ್ನು, ತಬಲಾ, ಇವೆಲ್ಲ ಏನು ಯೂಸ್ ಮಾಡ್ತಾರಲ್ಲ ಅವುಗಳದ್ದು ಕೂಡ ತುಂಬ ಇಂಪಾರ್ಟೆಂಟ್ ರೋಲ್ ಇರುತ್ತೆ. ಬಟ್ ಇಲ್ಲಿ ಕಾರ್ನಾಟಿಕಲ್ಲಿ ನಾವು ನೋಡಬೇಕು ಅಂತಂದರೆ ಇಲ್ಲಿ ವೋಕಲೇ ಮ್ಯೂಸಿಕ್ಕು. ಅಂತಂದರೆ ಇವಾಗ ಕಾರ್ನಾಟಿಕ್ ಮ್ಯೂಸಿಕ್ ನಾವು ಕೇಳಬೇಕು, ಅದು ನಮ್ಮದು ಎಸ್ಪೆಷಲಿ ಸೌತ್ ಇಂಡಿಯನ್ ಕಾರ್ನಾಟಿಕ್ ಅಂತಂದರೆ ಇದರಲ್ಲಿ ಮ್ಯೂಸಿಕ್ಕು ಜಸ್ಟ್ ಒಂದು ಸ್ಟಾಪ್ ಥರ ನಡೀತಾ ಇರುತ್ತೆ, ಅಂತಂದರೆ ಕಂಟಿನ್ಯೂಸ್ ಆಗಿ ಒಂದು ಸ್ಮಾಲಾಗಿ ಬಜ್ ನಡೀತಾ ಇರುತ್ತೆ, ಆ ಥರದ್ದು. ಅಂದರೆ ಮೇನ್ ಕಾನ್ಸಂಟ್ರೇಟ್ ಮಾಡೋದು ಇದರಲ್ಲಿ ವೋಕಲ್ಲು ಅಥವಾ ವಾಯ್ಸಿಗೆ ತುಂಬ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ. ಬಟ್ ಅದೇ ಹಿಂದೂಸ್ತಾನಿಯಲ್ಲಿ ಈಕ್ವಲ್ ಕಾನ್ಸಂಟ್ರೇಷನ್ನು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ದು ಕೂಡ ಇರುತ್ತೆ. ಹಿಂದೂಸ್ತಾನಿ ನಾವು ನೋಡಬೇಕು ಅಂತಂದರೆ ಸ್ಟೈಲು ಇವ್ರದ್ದು ಎಮೋಷ್ನಲ್ ಮ್ಯೂಸಿಕ್ ಇರುತ್ತೆ. ಎಮೋಷ್ನಲ್ ಅಂತಂದರೆ ಬೇರೆ ಬೇರೆ ಥರದ್ದು ಬರುತ್ತೆ. ಎಮೋಷ್ನಲ್ ಅಂತಂದರೆ ಬರೀ ಸ್ಯಾಡ್ ಅಂತಲ್ಲ, ಬೇರೆ ಬೇರೆ ಥರದ್ದು ಕೂಡ ಮ್ಯೂಸಿಕ್ ಬರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಮ್ಮಲ್ಲಿ ಕಾರ್ನಾಟಿಕಲ್ಲಿ ಯಾವ ಥರ ಆಗಿರುತ್ತೆ ಅಂತಂದರೆ ಇಂಟಲೆಕ್ಚುವಲ್ ಅಂತಂದರೆ ರಾಗದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಯಾವ ಥರ, ಮತ್ತು ಸ್ಪಿರಿಚುವಲ್ ಇರುತ್ತೆ ಇದರಲ್ಲಿ. ಸೊ ಸ್ಪಿರಿಚುವಲ್ಲು ದೇವಸ್ಥಾನಗಳಲ್ಲೆಲ್ಲ ಏನೇನು ಹಾಡ್ತಾರೆ ಇವೆಲ್ಲದು ಕೂಡ ಕಾರ್ನಾಟಿಕ್ಕು. ಇದರಲ್ಲಿ ಟೋಟಲ್ ರಾಗಗಳು ಬಂದ್ಬಿಟ್ಟು 6 ರಾಗಗಳಿದ್ದಾವೆ ಇದರಲ್ಲಿ. ಅದೇ ನಾವು ಕಾರ್ನಾಟಿಕಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ 72 ರಾಗಗಳಿದ್ದಾವೆ. ಸೊ 72 ರಾಗಗಳಿದ್ದಾವೆ. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಎರಡರಲ್ಲೂ ಕೂಡ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರೆ. ಬಟ್ ಮೇಜರ್ ಇನ್ಸ್ಟ್ರೂಮೆಂಟ್ಸ್ ಯಾವುದಾವುದು ಅಂತ ನೋಡ್ಕೊಳ್ಳೋಣ. ಇದರಲ್ಲಿ ಬಂದ್ಬಿಟ್ಟು ತಬಲಾ ಜಾಸ್ತಿ ಯೂಸ್ ಮಾಡ್ತಾರೆ, ಸಾರಂಗಿ, ಅದಾದಮೇಲೆ ನಾವು ಸಿತಾರು ಇವನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಕಾರ್ನಾಟಿಕಲ್ಲಿ ಮೋಸ್ಟ್ ಯೂಸ್ ಮಾಡೋವಂಥದ್ದು ಯಾವುದು ಅಂತಂದರೆ ಇದು ವೀಣೆಗಳು ಯೂಸ್ ಮಾಡ್ತಾರಲ್ಲ, ವೀಣೆ, ಮೃದಂಗಮ್ಮು, ಮ್ಯಾಂಡಲಿನ್ನು, ಇವೆಲ್ಲದು ಕೂಡ ತುಂಬ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಫ್ರೀಡಮ್ ಇರೋದ್ರಿಂದ ಇಲ್ಲಿ ಇಂಪ್ರೂವೈಸ್ ಮಾಡ್ಕೋಬೋದು ಇವ್ರು ಬೇಕಾದ್ರೆ. ನೆಕ್ಸ್ಟು ಯಾರು ಹಿಂದೂಸ್ತಾನಿ ಮ್ಯೂಸಿಕಲ್ಲಿದ್ದಾರೆ ಸಿಂಗರ್ಸು ಅಂತಂದರೆ ಅವ್ರು ಇಂಪ್ರೂವೈಸ್ ಮಾಡ್ಕೋಬೋದು. ಬಟ್ ಇಲ್ಲಿ ಇಂಪ್ರೂವೈಸೇಷನ್ ಎಲ್ಲ ಅಲೌಡ್ ಇರಲ್ಲ, ಅಂತಂದರೆ ತುಂಬ ಸ್ಟ್ರಿಕ್ಟ್ ಇರೋವಂಥ ಮ್ಯೂಸಿಕ್ ಇದು. ಯಾವುದು ಕಾರ್ನಾಟಿಕ್ ಮ್ಯೂಸಿಕ್ ತುಂಬ ಸ್ಟ್ರಿಕ್ಟ್ ಇರೋವಂಥದ್ದು. ಮೇನ್ ಏನು ಅಂತಂದರೆ ಇದು ಬಂದ್ಬಿಟ್ಟು ನಾರ್ತ್ ಇಂಡಿಯಾದಲ್ಲಿ ತುಂಬ ನಡೆಯುವಂಥದ್ದು. ನಾರ್ತ್ ಇಂಡಿಯಾದು ಒರಿಜಿನ್ ಇರುವಂಥದ್ದು ಹಿಂದೂಸ್ತಾನಿ ಮ್ಯೂಸಿಕ್ಕು. ಕಾರ್ನಾಟಿಕ್ ಮ್ಯೂಸಿಕ್ ಬಂದ್ಬಿಟ್ಟು ಸೌತ್ ಇಂಡಿಯಾ. ಇಷ್ಟು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋವಂಥ ಡಿಫ್ರೆನ್ಸು. ಇವೆಲ್ಲದರದ್ದು PDF ನಾವು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀವಿ. ನಿಮ್ಗೆ ಬೇಕು ಅಂತಂದರೆ ನೀವು ವಾಟ್ಸಪ್ ಗ್ರೂಪಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು ಈ ನಂಬರಿಗೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.